ಸರ್ಕಾರದ ಡಾಕ್ಟರ್ ಅಜಯ್ ಸಿಂಗ್ ರವರ ಕಾರ್ಮಿಕ ವಿರೋಧಿ ನೀತಿಯನ್ನು ವಿರೋಧಿಸಿ ಹಾಗೂ ಪುರಸಭೆ ನೌಕರರ ಕಾಯಮಾತಿ ಹಾಗೂ ಸಂಬಳವನ್ನು ನೀಡುವಂತೆ ಆಗ್ರಹಿಸಿ ಕೈಗೊಳ್ಳುತ್ತಿರುವ ತಹಸೀಲ್ ಕಾರ್ಯಾಲಯದಲ್ಲಿ ಎದುರುಗಡೆ ಸುಮಾರು 135 ದಿನಗಳಿಗಿಂತ ಸುದೀರ್ಘ ಹೋರಾಟ ನಡೆಸುತ್ತಿದ್ದರೂ ಕಾರ್ಮಿಕರ ಹಿತವನ್ನು ಕಾಯದೇ ಇರುವ ಕಾರಣ ಪ್ರಗತಿಪರ ಹೋರಾಟಗಾರರು, ರೈತ ಸಂಘಟನೆ ಮುಖಂಡರು ಹಾಗೂ ದಲಿತ ನಾಯಕರು ಶಾಸಕರಿಗೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಬೇಕು ಹಾಗೂ ಅವರನ್ನು ವಿರೋಧಿಸಬೇಕು ಎಂದು ನಿರ್ಧಾರ ಕೈಗೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಒಂದು 133ನೇ ದಿನ ಸತ್ಯಾಗ್ರಹ ಕುಳಿತಂತ ತಾಯಿಯ ಅಂದಿರ ಪಾದಕಮಲಗಳಿಗೆ ನನ್ನ ನಮಸ್ಕಾರಗಳು. ನಾಳೆ ಜೇವರ್ಗಿಗೆ ಆಗಮಿಸತಕ್ಕಂಥ ನಮ್ಮ ಕ್ಷೇತ್ರದ ಶಾಸಕರು ಮತ್ತು ನೂತನ ಸಚಿವರು ಅವರಿಗೆ ಯಾವ ರೀತಿಯಾಗಿ ಇದರಲ್ಲಿ 2 ತರ ಜನ ಇದ್ದಾರೆ. ಅವ್ರಿಗೆ ಸ್ವಾಗತ ಮಾಡ್ಕೊಳಕ ಬ್ಯಾನರ್ ಅಂಡ್ ಕಟ್ಔಟ್, ಅವರು ತುರೈ ಅವ್ರು ಬೇರೆ, ಅವ್ರು ಏನು ಕೆಲಸ ಅವ್ರು ಮಾಡಿ ಕೊಟ್ಟವರು, ಅವ್ರು ಯಾರು ಸನ್ಮಾನ ಮಾಡ್ತಾರೋ ಅದು ಇಟ್ಟು ಅವನ ಪಾದದ ತೆಳಗ ಫೋಟೋ ಹಾಕೊಂಡು ಕೈ ತೆಳಗ ಹಾಕಿ ಏನೋ MLA ಪಾದಗಳು ಇರ್ತಾವಲ್ಲ ಅದ್ರ ತೆಳಗೆ ಇವ್ರ ಫೋಟೋಗಳು. ಅವ್ರು ಗ್ರಾಮ ಪಂಚಾಯತಿ ಮೆಂಬರ್ ಆಗ್ತಿರಲ್ಲ ಅವರು ಅಂಥವ್ರು ನೋಡ್ಬಿಟ್ರೆ ಕಟ್ಔಟ್ ಇಲ್ಲಿ ಅಲ್ತಾನೆ ಕಟ್ಔಟ್. ನಾಳೆಗೆ ಅವ್ರು ಕೆಲಸ ಮಾಡ್ರೆ ಅವ್ರು ಕಟ್ಔಟ್ ಹಾಕ್ಯಾರ. ಈಗ ನಮ್ಮದೇನದ, ನಮ್ಮ ಕೆಲಸ ಮಾಡ್ಲಂತೇಳಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಭಾರತದ ಸಂವಿಧಾನದ ಅಡಿಯಲ್ಲಿ ನೀವೇನು ಮೊದಲು ಎಕಡೆ ಹೆಂಗೆ ಬರೆದು ಕೊಡ್ತೀರಿ, ಡಾಕ್ಟರ್ ಮಹೇಶ್ ಪಾಟೀಲ್ ಅವರು ಹೇಳಿದ್ರು. ಯಾವ ಡೇಟಿಗೆ ಏನು ಬರೆದು ಕೊಟ್ಟಿ, ಯಾವ ಡೇಟಿಗೆ ಏನು ಬರೆದು ಕೊಟ್ಟಿಲ್ಲ, ಮೊದಲ ಅಂತ ಬರೆದು ಕೊಡ್ತೀರಿ, ಇಲ್ಲ ರಸೀದಿ ಮೇಲೆ ಅವ್ರದ್ದು ಬಿಲ್ ಮಾಡಿವಿ ಅಂತೇಳಿ ಬರೆದು ಕೊಡ್ತೀರಿ. ಆಮೇಲೆ ಇನ್ನೊಂದ್ಸರಿ ಬರೆದಾಕ್ತೀರಿ, ಇಲ್ಲ ಅವ್ರು ಯಾವುದೋ ರೀತಿಯಿಂದ ದುಡ್ದಾರ ಅಂತ ಹೇಳ್ತೀರಿ. ಇದು ಯಾವ್ದು ನಿಮ್ಮ ಅಪ್ಪನ ಕಾನೂನು ಅಲ್ಲಪ್ಪ. ನಾಳೆ ಯಾವ ಮಾಡ್ಯಾರ ಇಮಿಡಿಯೇಟ್ ಎಲ್ಲಿ ಆಕ್ಷನ್ ಆಗ್ಬೇಕ್ರಿ. ಡಾಕ್ಟರ್ ಮಹೇಶ್ ಪಾಟೀಲ್ ಅವ್ರಿ, ನಮ್ಮ ತಾಯಿಯಂದಿರಿಗೆ ಯಾರು ದ್ರೋಹ ಮಾಡಿರಲ್ಲ ಆ ಒಂದು ಅಧಿಕಾರಿಗೆ ಅವ್ನು ಎಷ್ಟೇ ಬಲಾಟೆ ಇರ್ಲಕ್ಕ ಆ ಅಧಿಕಾರಿಗೆ MLA ಅಲ್ಲಿ ಈ ಒಂದು ನೇಮಕಾತಿ ಆಗ್ಬೇಕು. ಆಗೋದ್ರ ಜೊತೆಗೆ ಆ ಒಂದು ತಾಯಿಯಂದ್ರಿಗೆ ದ್ರೋಹ ಬಗೆದಂತ ಅಧಿಕಾರಿ ಸಸ್ಪೆಂಡ್ ಅಲ್ಲೇ ಆಗ್ಬೇಕು, ಇಮಿಡಿಯೇಟ್ಲಿ ಆಗ್ಬೇಕು. ಇಲ್ಲ ಬೇಕಿಂಗ್ ಹಿಂಗೆ ನಡೆಯಲ್ಲ ನಂಬಲ್ಲಿ ಎಲ್ಲವು. ಆದ್ರೆ ತಾಯಂದ್ರಿಗೆ ಇಷ್ಟೇ ಹೇಳ್ತೀವಿ, ನಾವು ನಿಮ್ಮ ಮಕ್ಕಳಾಗಿ ನಾವು ಈ ಕಡೆ ಬರ್ಬೇಕಾದ್ರೆ ನಾವು ಎದೆ ಡಸಕೈತಿ. ಇವ್ರು ಏನ್ ಹೇಳ್ಬೇಕಪ್ಪ, ನಮ್ಮ ಕೈಲಿ ಆತದು ಆಗಲ್ಲ, ಮಾಹಿತಿ ಇಲ್ಲ. ಇನ್ನುವರೆಗೆ ನಮಗೆ ಮಹೇಶ್ ಪಾಟೀಲ್ ಮಾಹಿತಿ ಕೊಟ್ಟರು. ಅದು ಯಾಕೋ ಹೆಂಗ್ ಕುಂತಾರ ಗೊತ್ತಿಲ್ಲ ಅಂತ ನಾವು ಹೇಳ್ತಿದ್ವಿ. ಆದ್ರೆ ಈಗ ಇಂದು ಗುರುನಿದ್ದಾರ, ಕೈಯಾಗ ಸಂವಿಧಾನ ಅದ. ಮತ್ತು ನಾಳೆಗೆ ಬಾರಿಗೆ ಬರಬಾರ್ದಪ್ಪ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರೇ, ಸಚಿವರೇ, ನಾವು ಬಿಡ್ಕಲಕತ್ತೀವಿ. ಮತ್ತು ನೀವು ನಾಳೆ ಯಾವ ರೀತಿ ಸ್ವಾಗತ ಮಾಡ್ಕೊತೀವಿ ಅದು ನೀವು ಬಿಟ್ಟು ವಿಷಯ. ಇವತ್ತು ರಾತ್ರಿ 12 ಗಂಟೆ ತನೂ ನೀವೇನು ಜಿಲ್ಲಾಧಿಕಾರಿಗಳಿಗೆ ಹೇಳ್ತಿರೋ, ಯಾರು DK ಶಿವಕುಮಾರ್ಗೆ ಹೇಳ್ತಿರೋ ಗೊತ್ತಿಲ್ಲ. ಆದ್ರೆ ರಾತ್ರಿ 12 ಗಂಟೆ ತನಕ ನಿಮ್ಗೆ ಟೈಮ್ ಅದ. 12 ಗಂಟೆ ತನಕ ಏನು ಮಾಡ್ತೀರಿ, ಬರ್ತಿರೋ ಈ ಟೆಂಟಿಗೆ ಬರ್ತಿರೋ, DC ಕಳಿಸ್ರೆ ಗೊತ್ತಿಲ್ಲ. ಈ ಒಂದು ಬೇಡಿಕೆ ಈಡೇರಿಸ್ಬೇಕು. ಇವತ್ತೇ ಡೆಡ್ಲೈನ್. ನಾಳೆಗಂತೂ ನಾವು ಯಾರು ಹೇಳಿದ್ರೆ ಕೇಳಲ್ಲ. ಅದಕ್ಕೆ ತಾಯಂದ್ರೆ ಎದಿಗೊಂದು ಬೇಡ್ರಿ. ಯಾವಾಗಲೂ ಇಲ್ಲಿ ಎಲ್ಲ ಕನ್ನಡ ಪರ ಮತ್ತು ದಲಿತ ಪರ, ಪ್ರಗತಿಪರ ಎಲ್ಲ ಒಂದು ನಾಯಕರು ನಿಮ್ಮ ಜೊತೆಗಿದ್ದಾರೆ. ನಮ್ಮ ವೀರ ಕನ್ನಡಿಗರ ಸೇನಾ ಜೇವರ್ಗಿ ತಾಲೂಕು ಘಟಕ ಸಹ ತಮ್ಮೊಂದಿಗೆ ಇರ್ತದೆ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.